ಕೊಡಗು ಮೂಲ ನಿವಾಸಿಗಳಿಗೆ ಕುಲದೇವತೆ ಕಾವೇರಿ. ತುಲಾ ಸಂಕ್ರಮಣ ಇವತ್ತು. ತುಲಾ ಸಂಕ್ರಮಣಕ್ಕೆ ವರ್ಷಕ್ಕೊಂದು ಸತಿ ಕಾವೇರಿಗೆ ಬಂದು ಭಾಗಮಂಡಲದಲ್ಲಿ ಸ್ನಾನ ಮಾಡಿ, ಅಂದರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ, ಕನಕ ಕಾವೇರಿ ಸುಜ್ಯೋತಿ ಅಂತ ಹೇಳುವಂಥ ಮೂರು ನದಿ ಸೇರುವಂಥ ತ್ರಿವೇಣಿ ಸಂಗಮ. ಕಾವೇರಿ ಕನಕ ಎರಡೂ ನದಿಗಳು ಕಾಣ್ತದೆ. ಸುಜ್ಯೋತಿ ಹೇಳುವಂಥದ್ದು ಗುಪ್ತಗಾಮಿನಿ, ಅದು ಕಾಣೋದಿಲ್ಲ. ಅಲ್ಲಿ ಉದ್ಭವ ಎರಡು ಸೇರುವಲ್ಲಿ. ಹಾಗೆ ತ್ರಿವೇಣಿ ಸಂಗಮ ಸ್ನಾನ ಮಾಡಿ ಮುಡಿ ತೆಗೆಸಿ ಪಿಂಡ ಪ್ರದಾನ ಮಾಡಿ, ತೀರಿ ಹೋದಂಥ ಹಿರಿಯರಿಗೆಲ್ಲ ಅವರ ನೆನಪಿಗೆ ಪಿಂಡ ಪ್ರದಾನ ಮಾಡಿ, ಅದನ್ನು ಬಿಟ್ಟು ಪುನಃ ಸ್ನಾನ ಮಾಡಿ ಭಗಂಡೇಶ್ವರ ತ್ರಿಮೂರ್ತಿಗಳನ್ನು ಸನ್ನಿಧಿ ಭಗಂಡೇಶ್ವರನ ದರ್ಶನ ಮಾಡಿ ಅಲ್ಲಿ ಪೂಜೆ ಮಾಡಿಸಿಕೊಂಡು ತಲೆಕಾವೇರಿಗೆ ಹೋಗ್ತಾರೆ. ಕಾವೇರಿಗೆ ಹೋಗಿ ಅಲ್ಲಿ ಇವತ್ತು ತೀರ್ಥೋದ್ಭವದ ಕಾಲ, ಅಲ್ಲಿ ತೀರ್ಥ ಸ್ನಾನ ಮಾಡಿ ಅಲ್ಲಿ ಪೂಜೆ, ದೇವರ ದರ್ಶನ, ಅಗಸ್ತೇಶ್ವರ, ಮಹಾಗಣಪತಿ, ಕಾವೇರಮ್ಮ, ಕಾವೇರಿ ಕುಂಕುಮಾರ್ಚನೆ ಮಾಡಿಸಿಕೊಂಡು ಅಗಸ್ತೇಶ್ವರನ ದರ್ಶನ ಮಾಡಿ ಅಲ್ಲಿ ಪೂಜೆ ಮಾಡಿಸಿಕೊಂಡು ಗಣಪತಿಯ ಪೂಜೆ ಮಾಡಿಸಿಕೊಂಡು ಬರ್ತಾರೆ. ವಿಶೇಷ ಅಂತ ಹೇಳಿದರೆ ವರ್ಷಕ್ಕೊಂದು ಸತಿ ಕಾವೇರಿ ತೀರ್ಥರೂಪಿಣಿಯಾಗಿ ಉದ್ಭವ ಆಗೋದು, ಅದೇ ವಿಶೇಷ. ತುಲಾ ಮಾಸದಲ್ಲಿ ಈ ತುಲಾ ಸಂಕ್ರಮಣದ ದಿವಸ ದಕ್ಷಿಣ ಗಂಗೆ ಅಂತ ಕಾವೇರಿಗೆ ಹೆಸರು. ಉತ್ತರ ಭಾರತದ ಗಂಗಾ ನದಿ, ಗಂಗೆ ಇಲ್ಲಿ ಉದ್ಭವ ಆಗ್ತದೆ ಅಂತ ಹೇಳುವ ಪ್ರತೀತಿ. ಪಿಂಡ ಪ್ರದಾನ 7 ಗಂಟೆಗೆ 7 ಗಂಟೆಗೆ ಶುರು ಆಗಿದೆ. ಅದು ಹೇಳಕ್ಕೆ ಬರೋದಿಲ್ಲ. ಜನ ಇದ್ದರೆ 3 ಗಂಟೆವರೆಗೂ ಮಾಡಿಸ್ತೇವೆ. ಜನ ಇಲ್ಲ ಅಂತಾದರೆ ಈಗ ಮಾಮೂಲಿನಂತೆ 1 ಗಂಟೆಗೆ ಕ್ಲೋಸ್ ಆಗ್ತದೆ. ಈ ತುಲಾ ಮಾಸ ಅಂತ ಹೇಳಿದರೆ 30 ದಿನ. ಈ ಇವತ್ತಿನಿಂದ 30 ದಿನ. ಇವತ್ತು ಬಹಳ ಸಂತೋಷದ ದಿವಸ. ಕಾವೇರಮ್ಮ ತೀರ್ಥೋದ್ಭವ 1:44ಕ್ಕೆ ನಾವು ಬೆಳಿಗ್ಗೆ 5:15 ಬಂದು ಎಲ್ಲ ನಾವು ಬೆಂಗಳೂರಿಂದ ಬಸ್ಸೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಒಂದು ಗ್ಯಾದರಿಂಗು. ಇದು ಸಂಗಮದಲ್ಲಿ 3 ನದಿ ಸೇರ್ತದೆ, ಕಾವೇರಿ, ಸುಜಾತಿ ಮತ್ತು ಕನಿಕೆ. ಆ ಸಂಗಮದಲ್ಲಿ ನಾವು ಹಿರಿಯರನ್ನು ನೆನೆದು ಎಡೆ ಇಟ್ಟು ಅವರ ಪಿಂಡ ಪ್ರದಾನ ಮಾಡಿ ಅವರಿಗೆ ಮೋಕ್ಷ ಸಿಗಲಿ, ನಮಗೆ ಮಾಡ್ತಕ್ಕಂಥ ಕಾರ್ಯಗಳು ಜಯಶೀಲರಾಗಿ ನಾವು ಮಕ್ಕಳು ಮರಿ ಎಲ್ಲ ಬೆಳೆದು ಬರಲಿ ಅಂತೇಳಿ ಪ್ರತಿ ವರ್ಷ ಬಂದು ನಾವಿಲ್ಲಿ ಪಿಂಡ ಪ್ರದಾನ ಮಾಡ್ತೀವಿ. ಇವತ್ತು ಭಾರಿ ಉತ್ಸುಕವಾದ ದಿವಸ. 1:45ಗೆ ಇವತ್ತು 1:44 ಮತ್ತು ಕಾವೇರಿ ನಡಿಗೆ ಅಂತೇಳಿ ಈಗ 9:00ವರೆಗೆ ನಾವು ನಡೆಯೋಕ್ಕೆ ಶುರು ಮಾಡಿ 8 ಕಿಲೋಮೀಟ್ರ್ ನಡೆದು ಆ ತಾಯಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಹಾಗಾಗಿ ಇದೊಂದು ಇಡೀ ಕರ್ನಾಟಕದಿಂದ ಎಲ್ಲ ಇನ್ನು ಬರುವಂಥವ್ರು ಇದ್ದಾರೆ. ಹಾಗಾಗಿ ಇದೊಂದು ಭಾಳ ಪ್ರಮುಖವಾದಂಥ ದಿವಸ. ಅದು ಕೊಡಗಿನವರಿಗೆ ಕಾವೇರಿ ಮಕ್ಕಳಾಗಿ ನಮಗೆ ಭಾಳ ಒಂದು ಪುಣ್ಯ ದಿವಸ ಇವತ್ತು ಅಂಥೇಳಿ. ಹಿಂದೆ ನಾವು 2000ನೇ ಇಸ್ವಿನಲ್ಲಿ ಬೆಂಗಳೂರಿಂದ ಓಡ್ಕೊಂಡು ಬಂದಿದ್ವಿ. ಓಡ್ಕೊಂಡು ಬಂದು ಇಲ್ಲಿಗೆ ಬಂದು ಇಲ್ಲಿಂದ ತಿರ್ಗಾ ಇಗುತ್ತಪ್ಪ ದೇವಸ್ಥಾನಕ್ಕೆ ಹೋಗಿದ್ವಿ. ಅದು ಯಾವಾಗಲೂ ಎಂಗೇಜಲ್ಲಿ ಮಾಡ್ಬೋದು, ವಯಸ್ಸಲ್ಲಿ ಆಗೋದಿಲ್ಲ. ಹಾಗಾಗಿ ಇದೆಲ್ಲ ನೆನೆಸ್ಕೊಂಡಾಗ ಭಾಳ ಸಂತೋಷ ಆಗತಕ್ಕಂಥ ಒಂದು ಕಾರ್ಯ ಇದು. ನನ್ನ ಹೆಸರು ಬಾಚರಣ್ಣ ಪೂರ್ಣಚಾಂತಿ. ಕೊಡಗು ಮೂಲ ನಿವಾಸಿಗಳಿಗೆ ಕುಲದೇವತೆ ಕಾವೇರಿ. ತುಲಾ ಸಂಕ್ರಮಣ ಇವತ್ತು. ತುಲಾ ಸಂಕ್ರಮಣಕ್ಕೆ ವರ್ಷಕ್ಕೊಂದು ಸತಿ ಕಾವೇರಿಗೆ ಬಂದು ಭಾಗಮಂಡಲದಲ್ಲಿ ಸ್ನಾನ ಮಾಡಿ, ಅಂದರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ, ಕನಕ ಕಾವೇರಿ ಸುಜ್ಯೋತಿ ಅಂತ ಹೇಳುವಂಥ ಮೂರು ನದಿ ಸೇರುವಂಥ ತ್ರಿವೇಣಿ ಸಂಗಮ. ಕಾವೇರಿ ಕನಕ ಎರಡೂ ನದಿಗಳು ಕಾಣ್ತದೆ. ಸುಜ್ಯೋತಿ ಹೇಳುವಂಥದ್ದು ಗುಪ್ತಗಾಮಿನಿ, ಅದು ಕಾಣೋದಿಲ್ಲ. ಅಲ್ಲಿ ಉದ್ಭವ ಎರಡು ಸೇರುವಲ್ಲಿ. ಹಾಗೆ ತ್ರಿವೇಣಿ ಸಂಗಮ ಸ್ನಾನ ಮಾಡಿ ಮುಡಿ ತೆಗೆಸಿ ಪಿಂಡ ಪ್ರದಾನ ಮಾಡಿ, ತೀರಿ ಹೋದಂಥ ಹಿರಿಯರಿಗೆಲ್ಲ ಅವರ ನೆನಪಿಗೆ ಪಿಂಡ ಪ್ರದಾನ ಮಾಡಿ, ಅದನ್ನು ಬಿಟ್ಟು ಪುನಃ ಸ್ನಾನ ಮಾಡಿ ಭಗಂಡೇಶ್ವರ ತ್ರಿಮೂರ್ತಿಗಳನ್ನು ಸನ್ನಿಧಿ ಭಗಂಡೇಶ್ವರನ ದರ್ಶನ ಮಾಡಿ ಅಲ್ಲಿ ಪೂಜೆ ಮಾಡಿಸಿಕೊಂಡು ತಲೆಕಾವೇರಿಗೆ ಹೋಗ್ತಾರೆ. ಕಾವೇರಿಗೆ ಹೋಗಿ ಅಲ್ಲಿ ಇವತ್ತು ತೀರ್ಥೋದ್ಭವದ ಕಾಲ, ಅಲ್ಲಿ
ತೀರ್ಥ ಸ್ನಾನ ಮಾಡಿ ಅಲ್ಲಿ ಪೂಜೆ ದೇವರ ದರ್ಶನ ಅಗಸ್ತ್ಯೇಶ್ವರ ಮಹಾಗಣಪತಿ ಕಾವೇರಮ್ಮ ಕಾವೇರಿ ಕುಂಕುಮಾರ್ಚನೆ ಮಾಡಿಸಿಕೊಂಡು ಅಗಸ್ತ್ಯೇಶ್ವರನ ದರ್ಶನ ಮಾಡಿ ಅಲ್ಲಿ ಪೂಜೆ ಮಾಡಿಸಿಕೊಂಡು ಗಣಪತಿಯ ಪೂಜೆ ಮಾಡಿಸಿಕೊಂಡು ಬರ್ತಾರೆ. ಇವತ್ತು ವಿಶೇಷ ಅಂತ ಹೇಳುವ ವಿಶೇಷ ಅಂತ ಹೇಳಿದರೆ ವರ್ಷಕ್ಕೊಂದು ಸತಿ ಕಾವೇರಿ ತೀರ್ಥರೂಪಿಣಿಯಾಗಿ ಉದ್ಭವ ಆಗೋದು ಅದೇ ವಿಶೇಷ. ತುಲಾ ಮಾಸದಲ್ಲಿ ಈ ತುಲಾ ಸಂಕ್ರಮಣ ದಿವಸ ದಕ್ಷಿಣ ಗಂಗೆ ಅಂತ ಕಾವೇರಿಗೆ ಹೆಸರು. ಉತ್ತರ ಭಾರತದ ಗಂಗಾ ನದಿ ಗಂಗೆ ಇಲ್ಲಿ ಉದ್ಭವ ಆಗ್ತದೆ ಅಂತ ಹೇಳುವ ಪ್ರತೀತಿ. ಇವತ್ತು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯಿತು ಇದು ಪಿಂಡ ಪ್ರದಾನ? ಪಿಂಡ ಪ್ರದಾನ 7 ಗಂಟೆಗೆ 7 ಗಂಟೆಗೆ ಶುರು ಆಗಿದೆ. ಇವತ್ತು ಇಡೀ ಇರುತ್ತಾ? ಅದು ಹೇಳಕ್ಕೆ ಬರೋದಿಲ್ಲ. ಜನ ಇದ್ದರೆ 3 ಗಂಟೆವರೆಗೂ ಮಾಡಿಸ್ತೇವೆ. ಜನ ಇಲ್ಲ ಅಂತಾದರೆ ಈಗ ಮಾಮೂಲಿನಂತೆ 1 ಗಂಟೆಗೆ ಕ್ಲೋಸ್ ಆಗ್ತದೆ. ಈ ತಿಂಗಳು ಇಡೀ ಬರ್ತಾ ಇರ್ತಾರೆ? ಈ ತುಲಾ ಮಾಸ ಅಂತ ಹೇಳಿದರೆ 30 ದಿನ. ಈ ಇವತ್ತಿನಿಂದ 30 ದಿನ. ಇವತ್ತು ಬಹಳ ಸಂತೋಷದ ದಿವಸ. ಕಾವೇರಮ್ಮ ತೀರ್ಥೋದ್ಭವ 1:44ಕ್ಕೆ ನಾವು ಬೆಳಿಗ್ಗೆ 5:15ಗೆ ಬಂದು ಎಲ್ಲ ನಾವು ಬೆಂಗಳೂರಿಂದ ಬಸ್ಸೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಒಂದು ಗ್ಯಾದರಿಂಗು. ಇದು ಸಂಗಮದಲ್ಲಿ 3 ನದಿ ಸೇರ್ತದೆ, ಕಾವೇರಿ, ಸುಜಾತಿ ಮತ್ತು ಕನಿಕೆ. ಆ ಸಂಗಮದಲ್ಲಿ ನಾವು ಹಿರಿಯರನ್ನ ನೆನೆದು ಎಡೆ ಇಟ್ಟು ಅವರ ಪಿಂಡ ಪ್ರದಾನ ಮಾಡಿ ಅವರಿಗೆ ಮೋಕ್ಷ ಸಿಗಲಿ, ನಮಗೆ ಮಾಡ್ತಕ್ಕಂಥ ಕಾರ್ಯಗಳು ಜಯಶೀಲರಾಗಿ ನಾವು ಮಕ್ಕಳು ಮರಿ ಎಲ್ಲ ಬೆಳೆದು ಬರಲಿ ಅಂತೇಳಿ ಪ್ರತಿ ವರ್ಷ ಬಂದು ನಾವಿಲ್ಲಿ ಪಿಂಡ ಪ್ರದಾನ ಮಾಡ್ತೀವಿ. ಇವತ್ತು ಭಾರಿ ಉತ್ಸುಕವಾದ ದಿವಸ. 1:45ಗೆ ಇವತ್ತು 1:44 ಮತ್ತು ಕಾವೇರಿ ನಡಿಗೆ ಅಂತೇಳಿ ಈಗ 9:00ವರೆಗೆ ನಾವು ನಡೆಯೋಕ್ಕೆ ಶುರು ಮಾಡಿ 8 ಕಿಲೋಮೀಟ್ರ್ ನಡೆದು ಆ ತಾಯಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಹಾಗಾಗಿ ಇದೊಂದು ಇಡೀ ಕರ್ನಾಟಕದಿಂದ ಎಲ್ಲ ಇನ್ನು ಬರುವಂಥವ್ರು ಇದ್ದಾರೆ. ಹಾಗಾಗಿ ಇದೊಂದು ಭಾಳ ಮುಖ್ಯ ಪ್ರಮುಖವಾದಂಥ ದಿವಸ. ಅದು ಕೊಡಗಿನವರಿಗೆ ಕಾವೇರಿ ಮಕ್ಕಳಾಗಿ ನಮಗೆ ಭಾಳ ಒಂದು ಪುಣ್ಯ ದಿವಸ ಇವತ್ತು ಅಂಥೇಳಿ. ಹಿಂದೆ ನಾವು 2000ನೇ ಇಸ್ವಿನಲ್ಲಿ ಬೆಂಗಳೂರಿಂದ ಓಡ್ಕೊಂಡು ಬಂದಿದ್ವಿ. ಓಡ್ಕೊಂಡು ಬಂದು ಇಲ್ಲಿಗೆ ಬಂದು ಇಲ್ಲಿಂದ ತಿರ್ಗಾ ಇಗುತ್ತಪ್ಪ ದೇವಸ್ಥಾನಕ್ಕೆ ಹೋಗಿದ್ವಿ. ಅದು ಯಾವಾಗಲೂ ಎಂಗೇಜಲ್ಲಿ ಮಾಡ್ಬೋದು, ವಯಸ್ಸಲ್ಲಿ ಆಗೋದಿಲ್ಲ. ಹಾಗಾಗಿ ಇದೆಲ್ಲ ನೆನೆಸ್ಕೊಂಡಾಗ ಭಾಳ ಸಂತೋಷ ಆಗತಕ್ಕಂಥ ಒಂದು ಕಾರ್ಯ ಇದು. ನನ್ನ ಹೆಸರು ಬಾಚಿರಣ್ಣ ಪೂರ್ಣಚ ಅಂತೇಳಿ. ಕೊಡಗು ಮೂಲ ನಿವಾಸಿಗಳಿಗೆ ಕುಲದೇವತೆ ಕಾವೇರಿ. ತುಲಾ ಸಂಕ್ರಮಣ ಇವತ್ತು. ತುಲಾ ಸಂಕ್ರಮಣಕ್ಕೆ ವರ್ಷಕ್ಕೊಂದು ಸತಿ ಕಾವೇರಿಗೆ ಬಂದು ಭಾಗಮಂಡಲದಲ್ಲಿ ಸ್ನಾನ ಮಾಡಿ, ಅಂದರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ, ಕನಕ ಕಾವೇರಿ ಸುಜ್ಯೋತಿ ಅಂತ ಹೇಳುವಂಥ 3 ನದಿ ಸೇರುವಂಥ ತ್ರಿವೇಣಿ ಸಂಗಮ. ಕಾವೇರಿ ಕನಕ 2 ನದಿಗಳು ಕಾಣ್ತದೆ. ಸುಜ್ಯೋತಿ ಹೇಳುವಂಥದ್ದು ಗುಪ್ತಗಾಮಿನಿ, ಅದು ಕಾಣೋದಿಲ್ಲ. ಅಲ್ಲಿ ಉದ್ಭವ 2 ಸೇರುವಲ್ಲಿ. ಹಾಗೆ ತ್ರಿವೇಣಿ ಸಂಗಮ ಸ್ನಾನ ಮಾಡಿ ಮುಡಿ ತೆಗೆಸಿ ಪಿಂಡ ಪ್ರದಾನ ಮಾಡಿ, ತೀರಿ ಹೋದಂಥ ಹಿರಿಯರಿಗೆಲ್ಲ ಅವರ ನೆನಪಿಗೆ ಪಿಂಡ ಪ್ರದಾನ ಮಾಡಿ, ಅದನ್ನು ಬಿಟ್ಟು ಪುನಃ ಸ್ನಾನ ಮಾಡಿ ಭಗಂಡೇಶ್ವರ ತ್ರಿಮೂರ್ತಿಗಳನ್ನು ಸನ್ನಿಧಿ ಭಗಂಡೇಶ್ವರನ ದರ್ಶನ ಮಾಡಿ ಅಲ್ಲಿ ಪೂಜೆ ಮಾಡಿಸಿಕೊಂಡು ತಲೆಕಾವೇರಿಗೆ ಹೋಗ್ತಾರೆ. ಕಾವೇರಿಗೆ ಹೋಗಿ ಅಲ್ಲಿ ಇವತ್ತು ತೀರ್ಥೋದ್ಭವದ ಕಾಲ. ಅಲ್ಲಿ ತೀರ್ಥ ಸ್ನಾನ ಮಾಡಿ ಅಲ್ಲಿ ಪೂಜೆ ದೇವರ ದರ್ಶನ ಅಗಸ್ತ್ಯೇಶ್ವರ ಮಹಾಗಣಪತಿ ಕಾವೇರಮ್ಮ ಕಾವೇರಿ ಕುಂಕುಮಾರ್ಚನೆ ಮಾಡಿಸಿಕೊಂಡು ಅಗಸ್ತ್ಯೇಶ್ವರನ ದರ್ಶನ ಮಾಡಿ ಅಲ್ಲಿ ಪೂಜೆ ಮಾಡಿಸಿಕೊಂಡು ಗಣಪತಿಯ ಪೂಜೆ ಮಾಡಿಸಿಕೊಂಡು ಬರ್ತಾರೆ. ಇವತ್ತು ವಿಶೇಷ ಅಂತ ಹೇಳುವ ವಿಶೇಷ ಅಂತ ಹೇಳಿದರೆ ವರ್ಷಕ್ಕೊಂದು ಸತಿ ಕಾವೇರಿ ತೀರ್ಥರೂಪಿಣಿಯಾಗಿ ಉದ್ಭವ ಆಗೋದು ಅದೇ ವಿಶೇಷ. ತುಲಾ ಮಾಸದಲ್ಲಿ ಈ ತುಲಾ ಸಂಕ್ರಮಣ ದಿವಸ ದಕ್ಷಿಣ ಗಂಗೆ ಅಂತ ಕಾವೇರಿಗೆ ಹೆಸರು. ಉತ್ತರ ಭಾರತದ ಗಂಗಾ ನದಿ ಗಂಗೆ ಇಲ್ಲಿ ಉದ್ಭವ ಆಗ್ತದೆ ಅಂತ ಹೇಳುವ ಪ್ರತೀತಿ. ಇವತ್ತು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯಿತು ಇದು ಪಿಂಡ ಪ್ರದಾನ? ಪಿಂಡ ಪ್ರದಾನ 7 ಗಂಟೆಗೆ 7 ಗಂಟೆಗೆ ಶುರು ಆಗಿದೆ. ಇವತ್ತು ಇಡೀ ಇರುತ್ತಾ? ಅದು ಹೇಳಕ್ಕೆ ಬರೋದಿಲ್ಲ. ಜನ ಇದ್ದರೆ 3 ಗಂಟೆವರೆಗೂ ಮಾಡಿಸ್ತೇವೆ. ಜನ ಇಲ್ಲ ಅಂತಾದರೆ ಈಗ ಮಾಮೂಲಿನಂತೆ 1 ಗಂಟೆಗೆ ಕ್ಲೋಸ್ ಆಗ್ತದೆ. ಈ ತಿಂಗಳು ಇಡೀ ಬರ್ತಾ ಇರ್ತಾರೆ? ಈ ತುಲಾ ಮಾಸ ಅಂತ ಹೇಳಿದರೆ 30 ದಿನ. ಈ ಇವತ್ತಿನಿಂದ 30 ದಿನ. ಇವತ್ತು ಬಹಳ ಸಂತೋಷದ ದಿವಸ.
ಕಾವೇರಮ್ಮ ತೀರ್ಥೋದ್ಭವ 1:44 ನಾವು ಬೆಳಿಗ್ಗೆ 5:15 ಬಂದು ಎಲ್ಲ ನಾವು ಬೆಂಗಳೂರಿಂದ ಬಸ್ಸೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಒಂದು ಗ್ಯಾದರಿಂಗು ಇದು ಸಂಗಮದಲ್ಲಿ 3 ನದಿ ಸೇರ್ತದೆ, ಕಾವೇರಿ, ಸುಜಾತಿ ಮತ್ತು ಕನಿಕೆ. ಆ ಸಂಗಮದಲ್ಲಿ ನಾವು ಹಿರಿಯರನ್ನು ನೆನೆದು ಎಡೆ ಇಟ್ಟು ಅವರ ಪಿಂಡ ಪ್ರದಾನ ಮಾಡಿ ಅವರಿಗೆ ಮೋಕ್ಷ ಸಿಗಲಿ, ನಮಗೆ ಮಾಡ್ತಕ್ಕಂಥ ಕಾರ್ಯಗಳು ಜಯಶೀಲರಾಗಿ ನಾವು ಮಕ್ಕಳು ಮರಿ ಎಲ್ಲ ಬೆಳೆದು ಬರಲಿ ಅಂತೇಳಿ ಪ್ರತಿ ವರ್ಷ ಬಂದು ನಾವಿಲ್ಲಿ ಪಿಂಡ ಪ್ರದಾನ ಮಾಡ್ತೀವಿ. ಇವತ್ತು ಭಾರಿ ಉತ್ಸುಕವಾದ ದಿವಸ. 1:45 ಇವತ್ತು 1:44 ಮತ್ತು ಕಾವೇರಿ ನಡಿಗೆ ಅಂತೇಳಿ ಈಗ 9:00 ನಾವು ನಡೆಯೋಕ್ಕೆ ಶುರು ಮಾಡಿ 8 ಕಿಲೋಮೀಟ್ರ್ ನಡೆದು ಆ ತಾಯಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಹಾಗಾಗಿ ಇದೊಂದು ಇಡೀ ಕರ್ನಾಟಕದಿಂದ ಎಲ್ಲ ಇನ್ನು ಬರುವಂಥವ್ರು ಇದ್ದಾರೆ. ಹಾಗಾಗಿ ಇದೊಂದು ಭಾಳ ಪ್ರಮುಖವಾದಂಥ ದಿವಸ. ಅದು ಕೊಡಗಿನವರಿಗೆ ಕಾವೇರಿ ಮಕ್ಕಳಾಗಿ ನಮಗೆ ಭಾಳ ಒಂದು ಪುಣ್ಯ ದಿವಸ ಇವತ್ತು ಅಂತೇಳಿ. ಹಿಂದೆ ನಾವು 2000ನೇ ಇಸ್ವಿನಲ್ಲಿ ಬೆಂಗಳೂರಿಂದ ಓಡ್ಕೊಂಡು ಬಂದಿದ್ವಿ. ಓಡ್ಕೊಂಡು ಬಂದು ಇಲ್ಲಿಗೆ ಬಂದು ಇಲ್ಲಿಂದ ತಿರ್ಗಾ ಇಗುತ್ತಪ್ಪ ದೇವಸ್ಥಾನಕ್ಕೆ ಹೋಗಿದ್ವಿ. ಅದು ಯಾವಾಗಲೂ ಎಂಗೇಜಲ್ಲಿ ಮಾಡ್ಬೋದು, ವಯಸ್ಸಲ್ಲಿ ಆಗೋದಿಲ್ಲ. ಹಾಗಾಗಿ ಇದೆಲ್ಲ ನೆನೆಸ್ಕೊಂಡಾಗ ಭಾಳ ಸಂತೋಷ ಆಗತಕ್ಕಂಥ ಒಂದು ಕಾರ್ಯ ಇದು. ನನ್ನ ಹೆಸರು ಬಾಚಿರಣ್ಣ ಪೂರ್ಣಚ ಅಂತೇಳಿ.